ಜೈ ಭಾರತ್ ವಂದೇ ಮಾತರಂ. ಕಾರು ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬಳಿ ಕಾರು ಇರಬೇಕೆಂಬ ಬಯಸುತ್ತಾನೆ. ಹಾಗೆಯೇ ಕಾರು ತಯಾರಿಕಾ ಕಂಪನಿಗಳು ಕೂಡ ಪ್ರಪಂಚನಾದ್ಯಂತ ನಮ್ಮ ಕಾರುಗಳೇ ಹೆಚ್ಚು ಮಾರಾಟವಾಗಬೇಕು ಅಂತ ಹೇಳಿ ಆ ಕಾರಿಗೆ ಹೆಚ್ಚಿನ ವಿಶೇಷತೆಗಳು ಅಥವಾ ಕೆಲವೊಂದು ಅನುಕೂಲವಾಗುವಂತಹ ಫೀಚರ್ಸ್ಗಳನ್ನು ಅದರಲ್ಲಿ ಅಳವಡಿಸುತ್ತಾರೆ. ಹಾಗೆಯೇ ಹೋಂಡಾ ಹಾಗೂ ನಿಸಾನ್ ಕಾರ್ ಕಂಪನಿಗಳು ವಿಲೀನವಾಗುವುದರಲ್ಲಿತ್ತು. ಈ ಮೀಟಿಂಗ್ ನಡೆದ ನಂತರ ವಿಲೀನ ಆಗುವುದನ್ನು ತಪ್ಪಿದೆ. ಈ ಅಗ್ರಿಮೆಂಟೇ ಮುರಿದು ಬಿದ್ದಿದೆ. ಈ ಹೋಂಡಾ ಹಾಗೂ ನಿಸಾನ್ ಕಾರ್ ಕಂಪನಿಗಳು ಜಪಾನ್ನಲ್ಲಿ 2 ಹಾಗೂ 3ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ. ಮೊದಲನೇದಾಗಿ ಟೊಯೋಟಾ ಇದೆ. ಈ 2 ಕಾರ್ ಕಂಪನಿಗಳು ಕ್ರಾಂತಿಕಾರಿ ಹೆಜ್ಜೆ ಇಡುವುದಕ್ಕೆ ಮುಂದಾಗಿದ್ರು. ಈ 2 ಕಾರ್ ಕಂಪನಿಗಳು ಒಂದಾದ್ರೆ ತಮ್ಮಿಬ್ಬರಿಗೂ ಒಳ್ಳೆಯ ರೀತಿಯ ಲಾಭವಾಗಲಿದೆ ಹಾಗೂ ಒಳ್ಳೆಯ ರೀತಿಯ ಅನುಕೂಲವಾಗಲಿದೆ ಅಂತ ಹೇಳಿ ಈ 2 ಕಾರ್ ಕಂಪನಿಗಳು ಕೂಡ ಭಾವಿಸಿದ್ರು. ಆಲ್ಮೋಸ್ಟ್ ಎಲ್ಲ ಮುಗಿದೇ ಹೋಗಿತ್ತು. ಆದರೆ ಕೊನೆಯ ಹಂತದಲ್ಲಿ ಈ ಒಪ್ಪಂದವೇ ರದ್ದಾಗಿದೆ. ಅದಕ್ಕೆ ಕಾರಣ ಏನಂದ್ರೆ ಈ ಅಂಗಸಂಸ್ಥೆಯ ವಿಚಾರ. ಈ 2024ರಲ್ಲಿ ಈ ನಿಸಾನ್ ಕಂಪನಿ $569 ಬಿಲಿಯನ್ ಲಾಭವನ್ನು ಪಡೆದುಕೊಂಡ್ರೆ ಈ ಹೋಂಡಾ ಕಂಪನಿ 1383 ಟ್ರಿಲಿಯನ್ ಲಾಭ ಪಡೆದುಕೊಂಡಿದೆ. ಈ ಪ್ರಪಂಚನಾದ್ಯಂತ ಈ ಎಲೆಕ್ಟ್ರಿಕ್ ವಾಹನಗಳಿಗೆ ಒಂದು ಹೆಚ್ಚಿನ ಮಹತ್ವ ನೀಡಲಾಗುತ್ತೆ. ಅದೇ ರೀತಿ ಈ 2 ಕಂಪನಿಗಳು ಒಂದುಗೂಡಿ ಎಲೆಕ್ಟ್ರಿಕ್ ವಾಹನಗಳಿಗೆ ಒಂದು ಹೆಚ್ಚಿನ ಒತ್ತು ನೀಡುವುದರಲ್ಲಿದ್ರು. ಹಾಗೂ ಪ್ರಪಂಚದ ಬೇರೆ ಬೇರೆ ಕಾರು ಕಂಪನಿಗಳಿಗೂ ಕೂಡ ಇವರು ಟಕ್ಕರ್ ಕೊಡುವುದರಲ್ಲಿ ಇದ್ರು. ಇಲ್ಲಿ ಹೋಂಡಾ ಏನು ಬಯಸುತ್ತಿದೆ ಅಂದರೆ ನಿಸಾನ್ ನನ್ನ ಅಂಗಸಂಸ್ಥೆ ಆಗಬೇಕು ಅಂತ ಬಯಸುತ್ತಿದೆ. ಈ ನಿಸಾನ್ ಕಾರ್ ಕಂಪನಿಗೆ ಒಂದು ತನ್ನದೇ ಆದ ಒಂದು ಇತಿಹಾಸ ಕೂಡ ಇದೆ. ಈ ICCಯ ಟೂರ್ನಮೆಂಟ್ಗಳಲ್ಲಿ ಕೂಡ ಈ ನಿಸಾನ್ ಕಾರ್ ಕಂಪನಿ ಪ್ರಾಯೋಜಕವನ್ನು ಕೂಡ ಹೊಂದಿದೆ. ಈ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ಕಾರ್ ಕೂಡ ಒಂದು ಛಾಪು ಮೂಡಿಸಿದೆ. ವಿಚಾರ ಎಲ್ಲ ಈ ರೀತಿ ಇರುವಾಗ ನಿಸಾನ್ ನನ್ನ ಅಂಗಸಂಸ್ಥೆ ಆಗ್ಬೇಕಂತ ಹೋಂಡಾ ಹೇಳಿತ್ತು. ಇದಕ್ಕೆ ನಿಸಾನ್ ಕಾರ್ ಕಂಪನಿಯವರು ಒಪ್ಪಲಿಲ್ಲ. ಅದು ಯಾವತ್ತಿದ್ರೂ ಸಾಧ್ಯವಿಲ್ಲ ಅಂತ ಹೇಳಿ ಈ ಒಪ್ಪಂದವನ್ನೇ ಮುರಿದು ಬಿದ್ದಿದೆ. ನಿಮ್ಗೆ ಅಂಗಸಂಸ್ಥೆ ಅಂದ್ರೆ ಗೊತ್ತಿರಬಹುದು. ಈ ಕಡೆ ಹೋಂಡಾವು ಕೂಡ ಕಾರು ತಯಾರು ಮಾಡ್ತದೆ, ಆ ಕಡೆ ನಿಸಾನ್ ಕೂಡ ಕಾರು ತಯಾರು ಮಾಡುತ್ತೆ. ಕೆಲವೊಂದು ಟೆಕ್ನಾಲಜಿಗಳನ್ನು ಕೆಲವೊಂದು ಫೀಚರ್ಸ್ಗಳನ್ನು ಪರಸ್ಪರ ಹಂಚಿಕೊಂಡು ಅವರವರ ಕಾರುಗಳಲ್ಲಿ ಅಳವಡಿಸಬಹುದು. ಇನ್ನು ಇಬ್ಬರ ಫ್ಯಾಕ್ಟರಿಯಲ್ಲೂ ಕೂಡ ಪರಸ್ಪರ ಕಾರುಗಳನ್ನು ತಯಾರಿಸಬಹುದು. ಇಲ್ಲಿ ಏನಂದ್ರೆ ಇಲ್ಲಿ ಹೋಂಡಾ ಕಂಪನಿಗಳು ಲಾಭ ಗಳಿಸಿದ್ರೆ ಅದು ಹೋಂಡಾ ಕಂಪನಿಗೆ ಸೇರುತ್ತೆ. ಈ ನಿಸಾನ್ ಅವರ ಇಂತಿಷ್ಟು % ಶೇರ್ ಅನ್ನು ಹೋಂಡಾದವರು ಖರೀದಿಸಿಕೊಂಡ್ರೆ ಅವರ ಲಾಭಾಂಶದಲ್ಲಿ ಇಂತಿಷ್ಟು % ಹೋಂಡಾದವರಿಗೆ ಕೊಡಬೇಕಾಗುತ್ತೆ. ಈ ಹೋಂಡಾ ಕಾರ್ ಕಂಪನಿ ನಿಸಾನ್ ಕಾರ್ ಕಂಪನಿಯನ್ನು ಪರ್ಚೇಸ್ ಮಾಡಿಕೊಂಡ್ರೆ ಈ ನಿಸಾನ್ ಸಂಪೂರ್ಣ ಹೋಂಡಾದವರದಾಗುತ್ತೆ. ಹೋಂಡಾ ಕಾರ್ ಕಂಪನಿ ಈ ರೀತಿ ಮಾಡಿದ್ರೆ ನಿಸಾನ್ ಅದರ ಅಂಗಸಂಸ್ಥೆ ಆಗುತ್ತೆ. ಇದಕ್ಕೆ ನಿಸಾನ್ ಅವರು ಆಗಲ್ಲ ಅಂದಿದ್ದಾರೆ. ನಿಮ್ಮ ನಿರ್ಧಾರಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳಿ ನಿಸಾನ್ ಕಾರ್ ಕಂಪನಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹೋಂಡಾದ ಈ ಒಂದು ನಿರ್ಧಾರದಿಂದ ಇಡೀ ಡೀಲೇ ಮುರಿದು ಬಿದ್ದಿದೆ. ಇಲ್ಲದಿದ್ದರೆ ದೊಡ್ಡ ದೊಡ್ಡ ಕಾರ್ ಕಂಪನಿಗಳಿಗೆ ಇವರು ಒಂದು ಪ್ರತಿಸ್ಪರ್ಧಿ ಆಗುತ್ತಿದ್ರು.